ನಾಡಹಬ್ಬ ದಸರಾಗೆ ಕ್ಷಣಗಣನೆ ಆರಂಭವಾಗಿರತಕ್ಕಂಥದ್ದು. ಈಗಾಗಲೇ ಜಂಬೂ ಸವಾರಿಗೆ ಹೊರಡುವಂಥ ಎಲ್ಲ ಆನೆಗಳಿಗೂ ಕೂಡ ಸಿಂಗಾರವನ್ನು ಮಾಡಿಸಿರುವಂಥ ದೃಶ್ಯಗಳನ್ನು ಗಮನಿಸಿದ್ವಿ. ಇನ್ನೊಂದು ಕಡೆ ಟ್ಯಾಬ್ಲೋಗಳನ್ನು ಕೂಡ ತಯಾರು ಮಾಡಿ ನಿಲ್ಲಿಸಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸದ್ಯ ನಾವು ಗಮನಿಸ್ಬೋದು ಎಲ್ಲ ರೀತಿಯಾದ ಟ್ಯಾಬ್ಲೋಗಳು ಇವತ್ತು ತಯಾರಾಗಿ ನಿಂತಿರತಕ್ಕಂಥದ್ದು. ಈ ಟ್ಯಾಬ್ಲೋಗಳನ್ನು ದಸರಾ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಲಾಗುತ್ತೆ. ಸೊ ಈಗ ಇರುವಂಥ ಈ ಟ್ಯಾಬ್ಲೋಗಳೆಲ್ಲವೂ ಕೂಡ ಲೆಕ್ಕ ಹಾಕಿದ್ರೆ ಆಡಳಿತ ಮಂಡಳಿಯಿಂದ ಮತ್ತು ಇಲಾಖೆಗಳಿಂದ ತಯಾರಾಗಿರುವಂಥ ಎಲ್ಲ ಟ್ಯಾಬ್ಲೋಗಳನ್ನು ಒಟ್ಟಾರೆ ಲೆಕ್ಕ ಹಾಕೋದಾದರೆ ಸರಿಸುಮಾರು 50 ಟ್ಯಾಬ್ಲೋಗಳು ಈ ಒಂದು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿದೆ. ಜೊತೆಗೆ ಈ ಬಾರಿ ಜಂಬೂ ಸವಾರಿಯ 2ನೇ ತಾರೀಕು ಅಂದರೆ ಈ ಅಕ್ಟೋಬರ್ 2ನೇ ತಾರೀಕು ಏನಿದೆ, ಇದು ಗಾಂಧಿ ಜಯಂತಿಗೆ ಸಮರ್ಪಣೆ ಆದ ಕಾರಣ ಗಾಂಧಿ ಜಯಂತಿಯನ್ನು ಸಂಭ್ರಮಿಸುವಂಥದ್ದಲ್ಲಿ ಜೊತೆಗೆ ಗಾಂಧಿಯ ತತ್ವಗಳನ್ನು ಪಾಲಿಸುವಂಥ ಅನೇಕ ಚಿತ್ರಣವನ್ನು ಈ ಟ್ಯಾಬ್ಲೋದಲ್ಲಿ ಇರಿಸಲಾಗಿದೆ ಅಂತ ಹೇಳಲಾಗುತ್ತೆ. ಸರಿಸುಮಾರು 50 ಟ್ಯಾಬ್ಲೋಗಳು ಕೂಡ ಸಾಲು ಟ್ಯಾಬ್ಲೋಗಳು ಇಲ್ಲಿ ನಿಂತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಕರ್ನಾಟಕ ರಾಜ್ಯವನ್ನು ವಿಶ್ವಾದ್ಯಂತ ಪ್ರತಿನಿಧಿಸುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯಾದಂಥ ಟ್ಯಾಬ್ಲೋಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರಣವನ್ನು ಕೂಡ ಇಲ್ಲಿ ಇಟ್ಟಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಟ್ಯಾಬ್ಲೋ ಸಂಸತ್ತು ಎಲ್ಲವನ್ನೂ ಕೂಡ ಇಲ್ಲಿ ಇಡಲಾಗಿದೆ. ಜೊತೆಗೆ ಸಂವಿಧಾನದ ಪೀಠಿಕೆಗಳು ಮತ್ತು ಅದರ ಕರ್ತವ್ಯಗಳು ಕಾರ್ಯನಿಷ್ಠತೆಗಳನ್ನು ಕೂಡ ಅಲ್ಲಲ್ಲಿ ಬರೆದಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಎಲ್ಲರೂ ಕೂಡ ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ನಡೆಯಿರಿ ಅನ್ನೋ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದ ಬುಕ್ಕನ್ನು ಹಿಡಿದಂಥ ಒಂದು ಪುಸ್ತಕ ಏನಿದೆ ಅದನ್ನು ಹಿಡಿದು ನಿಂತಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು, ಅದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪು ಮಾಡೋ ನಿಟ್ಟಿನಲ್ಲಿ ಹೃದಯ ಜ್ಯೋತಿ ಯೋಜನೆಯನ್ನು ಒಂದು ಟ್ಯಾಬ್ಲೋವನ್ನು ರೆಡಿ ಮಾಡಿಟ್ಟಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ಎಲ್ರಿಗೂ ಗೊತ್ತಿರೋ ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಹೃದಯಾಘಾತದಿಂದ ತೀರ್ಕೊಂಡಿದ್ದನ್ನು ನಾವು ಗಮನಿಸ್ತೀವಿ. ಎಲ್ಲರ ಹೃದಯವನ್ನು ಕದ್ದಂಥ ಹೀರೋ ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್. ಸಾಯುವ ಕ್ಷಣದಲ್ಲೂ ಕೂಡ ತಾವು ತಮ್ಮ ಕಣ್ಣನ್ನು ದಾನ ಮಾಡಿ ಅವರು ಹೃದಯವಂತಿಕೆಯನ್ನು ಮೆರೆದಂಥ ಏಕೈಕ ಹೀರೋ ಪುನೀತ್ ರಾಜ್ಕುಮಾರ್ ಅಂತ ಹೇಳಲಾಗುತ್ತೆ. ಅವರ ಒಂದು ನೆನಪಿನಲ್ಲೂ ಕೂಡ ಈ ವಿಶೇಷವಾದ ಟ್ಯಾಬ್ಲೋವನ್ನು ಕಣ್ಣಿನ ದಾನ ಶ್ರೇಷ್ಠ ದಾನ, ನೇತ್ರದಾನ ಶ್ರೇಷ್ಠ ದಾನ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಟ್ಯಾಬ್ಲೋವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ವಿ. ಜೊತೆಗೆ ಗಾಂಧೀಜಿಯವರ ಪ್ರತಿಪಾದಿಸುವಂಥ ನಿಟ್ಟಿನಲ್ಲಿ ಅನೇಕ ಟ್ಯಾಬ್ಲೋಗಳನ್ನು ಇವತ್ತು ಮಾಡಲಾಗಿದೆ. ಜೊತೆಗೆ ರೇಷ್ಮೆ ಇಲಾಖೆ ವತಿಯಿಂದ, ಕೈಗಾರಿಕಾ ಇಲಾಖೆ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ಹೀಗೆ ಹಲವು ವಿಭಾಗಗಳಲ್ಲಿ ಈ ಒಂದು ಟ್ಯಾಬ್ಲೋಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸರಿಸುಮಾರು 50ಕ್ಕೂ ಹೆಚ್ಚು ಟ್ಯಾಬ್ಲೋಗಳು ಈ ಒಂದು ಸ್ತಬ್ಧ ಚಿತ್ರಗಳು ಭಾಗಿಯಾಗ್ತಾ ಇರತಕ್ಕಂಥದ್ದು ಜಂಬೂ ಸವಾರಿಯಲ್ಲಿ ಅಂತಲೇ ಹೇಳ್ಬೋದಾಗಿದೆ. ನಂಬರ್ಸ್ಗಳನ್ನು ನೋಡ್ಬೋದು ಈಗಾಗಲೇ. ಜೊತೆಗೆ ಹಾಲು ಉತ್ಪಾದಕರ ಒಂದು ವಿಶೇಷವಾದ ಹೈನುಗಾರಿಕೆ ಆಗಿರ್ಬೋದು, ಜೊತೆಗೆ ಸೇವೆಯಲ್ಲಿ ಭಾಗಿಯಾಗುವಂಥ ಅಂದರೆ ಮಿಲಿಟರಿ ಸೇವೆಯಲ್ಲಿ ಭಾಗಿಯಾಗಿರುವಂಥ ವೀರ ಯೋಧರ ಮತ್ತು ಸಾಂಸ್ಕೃತಿಕ ಶಿಲಾ ಕೈಕರ್ಯಗಳನ್ನು ಕಾಣುವಂಥ ಅನೇಕ ಚಿತ್ರಣವನ್ನು ಇಲ್ಲಿ ಕಾಣ್ಬೋದಾಗಿದೆ. ಜೊತೆಗೆ ಹಸಿವು ಮುಕ್ತ ಕರ್ನಾಟಕ ಅನ್ನೋ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ ರಚಿಸಲಾಗಿರ್ಬೋದು. ನಗರಾಭಿವೃದ್ಧಿ ಇಲಾಖೆಯಿಂದ ಮೂಡ ಒಂದು ಕಟ್ಟಡಗಳಿದೆ ಅದರ ಒಂದು ನಿಟ್ಟಿನಲ್ಲಿ ಆಗ್ಬೋದು ಎಲ್ಲ ಟ್ಯಾಬ್ಲೋಗಳನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ರಾಮನಗರದ ಬೊಂಬೆಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಗೊಂಬೆಗಳ ನಾಡು ಅಂತ ಹೇಳಿದ್ರೆ ಅದು ರಾಮನಗರ, ಅದರ ಒಂದು ವೈಖರಿಯನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ. ನನ್ನ ಜೀವನವೇ ನಾನು ನಿಮಗೆ ಕೊಡುವಂಥ ಸಂದೇಶ ಅನ್ನೋ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಆ ಒಂದು ತತ್ವವನ್ನು ಪಾಲಿಸೋ ನಿಟ್ಟಿನಲ್ಲೇ ಅನೇಕ ವಿಚಾರಗಳನ್ನು ತಿಳಿಸೋ ನಿಟ್ಟಿನಲ್ಲಿ ಈ ಒಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಆ ಒಂದು ಟ್ಯಾಬ್ಲೋವನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಜೊತೆಗೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ವತಿಯಿಂದ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರವರ ಒಂದು ವಿಶೇಷವಾದಂಥ ಚಿತ್ರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಚಾಮರಾಜನಗರದ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ವಿಶೇಷವಾಗಿ ಇಲ್ಲಿ ಟ್ಯಾಬ್ಲೋವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೀವಿ. ಬಂಡೀಪುರ ಅಭಯಾರಣ್ಯವನ್ನು ಪ್ರತಿನಿಧಿಸುವ ನಿಟ್ಟಿನಲ್ಲಿ ಹೀಗೆ ಹಲವು ಭಾಗಗಳಲ್ಲಿ ಹಲವು ವಿಶೇಷವಾದಂಥ ಸ್ತಬ್ಧ ಚಿತ್ರಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಹೇಳೋದಾದರೆ ಈ ಒಂದು ನಿಟ್ಟಿನಲ್ಲಿ ಹಲವಾರು ವಿಭಾಗಗಳ ಒಂದು ವಿಶೇಷವಾದಂಥ ಟ್ಯಾಬ್ಲೋಗಳನ್ನು ಇವತ್ತು ಮೈಸೂರಿನ ಜಂಬೂ ಸವಾರಿಯಲ್ಲಿ ಕಾಣಬಹುದಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪುಷ್ಪಾರ್ಚನೆ ಮೂಲಕ ಈ ಒಂದು ದಸರಾ ಉದ್ಘಾಟನೆ ಕೂಡ ಆಗಲಿದೆ. ಎಷ್ಟು ಟ್ಯಾಬ್ಲೋಗಳು ಭಾಗಿಯಾಗುತ್ತೆ, ಅಧಿಕೃತವಾಗಿ ಇಲ್ಲಿರೋ ಟ್ಯಾಬ್ಲೋಗಳು ಹೇಗೆ ಹೋಗುತ್ತೆ, ಜನಗಳು ಹೇಗೆ ಸ್ಪಂದಿಸ್ತಾರೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಈ ಟ್ಯಾಬ್ಲೋಗಳಿಗೆ ವಿಶೇಷವಾಗಿ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್, ನನ್ನೂರು, ಮೈಸೂರು.
ಪೇಪರ್ ಫೋಟೋ ಶೂಟ್ ಹಾಂ ಮೈಸೂರು ಸಿಲ್ಕ್ ಇದು ಊಟನೇ ಕೊಟ್ಟಿಲ್ಲ ಸ್ಟಾರ್ಟಿಂಗು ಪ್ರಮುಖವಾಗಿ ಬರೆದಿರುವಂಥದ್ದು ಅದೇ ಇಂದಿರಾ ಕ್ಯಾಂಟೀನ್ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ